ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಕೇರಳದಲ್ಲಿರುವಂತಹ ಒಳ್ಳೊಳ್ಳೆ ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತ ಬನ್ನಿ. ಈ ಎಲ್ಲ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ನಿಮಗೆ ತೋರಿಸಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಹೊರಡೋಣಂತೆ. ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀನಿ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ. ಯಾಕೆಂದರೆ ಇಲ್ಲಿ ಬಂದಾಗ ನನಗೆ ಅಟ್ರಾಕ್ಟ್ ಆಗೋದು ಗಿಡಗಳು, ಆ ಗ್ರೀನರಿ ಇದೆಯಲ್ಲ, ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಕಣ್ಣಿಗೆ ಹಬ್ಬದಂತಿತ್ತು. ನಿಮಗೆ ಪ್ರತಿ ಸಲ ಏನು ಏರ್ಪೋರ್ಟಿಗೆ ಬಂದಾಗಲೂ ನಂಗೆ ಒಂಥರ ಖುಷಿ ಆಗ್ತಿರತ್ತೆ. ಹೊಸ ಹೊಸ ಒಂದು ಅನುಭವಗಳ ಜೊತೆಗೆ ಹೆಜ್ಜೆ ಹಾಕ್ತೀನಿ. ಆಲ್ರೆಡಿ ನಾನು ಫ್ಲೈಟಲ್ಲಿ ಕೂತಿದ್ದೆ. ಫ್ಲೈಟಿಂದ ಕೆಳಗಡೆ ನೋಡಿದಾಗಂತೂ ಆಹಾ ಸೌಂದರ್ಯ ಸಖತ್ತಾಗಿತ್ತು. ನಮ್ಮ ನೇಚರ್ ಅದ್ರ ಜೊತೆಗೆ ಆ ಮೋಡಗಳ ಜೊತೆಗೆ ಹೆಜ್ಜೆ ಹಾಕೋದು ಒಂಥರ ಫ್ಲೈಯಿಂಗ್ ಬರ್ಡ್ ಥರ ಮನಸ್ಸಿನ ಖುಷಿಯ ಜೊತೆಗೆ ನಾನು ಆಲ್ರೆಡಿ ಫ್ಲೈಟಲ್ಲಿ ಹೊರಡಾಯಿತು. ಅಲ್ಲಿಂದ ಬಂದು ನಾನು ಕೇರಳದಲ್ಲಿ ಇಳಿದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾನು ಮೊದಲಿಗೆ ನೋಡಿದಂತಹ ದೇವಸ್ಥಾನ ಗುರುವಾಯೂರು ಕೃಷ್ಣನ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಈ ದೇವಸ್ಥಾನ ಎಕ್ಸ್ಪೆಷಲಿ ನನಗೆ ಮನಸ್ಸಿಗೆ ತುಂಬ ಖುಷಿ, ತುಂಬ ವರ್ಷದ ಕನಸು ಕೂಡ ಹೌದು. ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅನ್ನೋ ತುಂಬ ವರ್ಷದ ಕನಸಾಗಿತ್ತು. ಆ ಕನಸೊಂದು ಈಗ ಈಡೇರಿದ ಕ್ಷಣ ಮನಸ್ಸಿಗೆ ತುಂಬಾ ಖುಷಿ, ನೆಮ್ಮದಿ ಸಿಕ್ತು. ಒಳಗಡೆ ಯಾವುದೇ ರೀತಿಯ ಫೋಟೋ ಅಲೌಡ್ ಇಲ್ಲ, ಅದರಿಂದ ಹೊರಗಡೆ ಭಾಗವನ್ನು ಅಷ್ಟೇ ತೋರಿಸಲಿಕ್ಕಾಗೋದು. ನಿಜವಾಗ್ಲೂ ಯಾವಾಗಲೂ ತುಂಬ ರಶ್ ಇರುವಂತಹ ದೇವಸ್ಥಾನ ನನಗೆ ಗೊತ್ತಿಲ್ಲ. ಈ ಒಂದು ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಫ್ರೀ ಇತ್ತು. ಕೇವಲ 1 ಅವರ್ ಒಳಗಡೆ ದರ್ಶನ ಆಯಿತು. ಅದಾದಮೇಲೆ ನಾನು ಬಂದಿದ್ದು ಒಡಕನಾಥ ದೇವಸ್ಥಾನ. ಈ ದೇವಸ್ಥಾನ ಕೂಡ ಕೇರಳದಲ್ಲಿ ಸುಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನು ಹರಕೆ ಮಾಡಿ ಜನರು ಕೊಟ್ಟಂತಹ ತುಪ್ಪವನ್ನು ಸಾವಿರಾರು ವರ್ಷಗಳಿಂದ ದೇವರ ಮೇಲೆ ಹಾಗೇ ಇದೆ. ಆ ತುಪ್ಪ ದೇವರ ಮೇಲೆ ಗೆದ್ದೆ ಕಟ್ಟಿರುವಂತಹದ್ದು ನಾವು ಕೂಡ ನೋಡ್ಬೋದಾಗಿದೆ. ನಿಜವಾಗ್ಲೂ ತುಂಬಾ ಪ್ರಸಿದ್ಧವಾದ ಶಿವನ ಆಲಯವಾಗಿದ್ದು ಈ ದೇವಸ್ಥಾನದ ಇತಿಹಾಸ ಕೂಡ ತುಂಬ ರೋಚನೀಯಕವಾಗಿದೆ. ಹಾಗೆ ನೀವೀಗ ನೋಡ್ತಿದ್ದೀರಾ ಒಳಗಡೆಯ ಸೌಂದರ್ಯ. ಆದರೆ ಒಳಗಡೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ಫೋಟೋ ಅಲೋಡ್ ಇಲ್ಲ. ಅದರಿಂದ ನನಗೆ ಕೇರಳದಲ್ಲಿ ಆಲ್ಮೋಸ್ಟ್ ಯಾವುದೇ ದೇವಸ್ಥಾನ ಒಳಗಡೆ ತೆಗಿಯೋಕ್ಕೆ ಅಲೋಡ್ ಇಲ್ದಲೇ ಇರೋ ಕಾರಣ ನಂಗೆ ನಿಜವಾಗ್ಲೂ ತೆಗಿಯೋಕ್ಕೆ ಆಗಲಿಲ್ಲ. ಈ ದೇವಸ್ಥಾನ ಕೂಡ ತುಂಬಾ ಶಕ್ತಿಯುತವಾದ ಶಿವನ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈ ದೇವಸ್ಥಾನ ಕಲ್ಚರ್, ಆ ಕಟ್ಟಿರುವಂತಹ ರೀತಿ, ವಿಶಾಲವಾದ ದೇವಸ್ಥಾನ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಈ ಥರದ ಹಳೆಯ ಕಾಲದ ದೇವಸ್ಥಾನವನ್ನು ನೋಡಿದಾಗ. ಅದಾದಮೇಲೆ ನಾನು ಬಂದಿದ್ದು ಚೋಟೈನಿಕೆರೆ ಭಗವತಿಯ ದೇವಸ್ಥಾನವನ್ನು ನೀವೀಗ ನೋಡ್ತಿದ್ದೀರಾ. ಇಲ್ಲೂ ಕೂಡ ಒಳಗಡೆ ಫೋಟೋ ಯಾವುದೇ ಕಾರಣಕ್ಕೂ ಅಲೌಡ್ ಇರಲಿಲ್ಲ. ಆದರೆ ಅಮ್ಮನವ್ರು ಮಾತ್ರ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಶಾಂತಿ ಸ್ವರೂಪಿಣಿಯಾಗಿರುವಂತಹ ದೇವರು ಒಂದು ಕಡೆ ಇದ್ದರೆ, ಹಾಗೆ ಸ್ವಲ್ಪ ದೂರದಲ್ಲೇ ಉಗ್ರ ಸ್ವರೂಪಿಣಿಯಾದಂತಹ ದೇವರು ಕೂಡ ಅಲ್ಲಿದೆ. ಅಲ್ಲಿ ದೇವಭೂತ ಗಾಳಿ ಬಿಡಿಸುವಂತಹ ಜಾಗ ಕೂಡ ಇದೆ. ಅದನ್ನು ನೋಡಿದಾಗ ಸ್ವಲ್ಪ ಭಯ ಕೂಡ ಆಗುತ್ತೆ. ನೀವೀಗ ನೋಡ್ತಿದ್ದೀರಾ ಅದೇ ಪ್ಲೇಸ್ಗೆ ಈ ಥರ ಮೇಲ್ಗಡೆ ಯಾವ ದೇವಸ್ಥಾನ ನೋಡ್ತೀವೋ ಅದರಿಂದ ಸ್ವಲ್ಪ ಕೆಳಗಡೆ ಹೋದರೆ ಆ ಒಂದು ದೇವಸ್ಥಾನ ಇದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ದೇವರು. ಹಾಗೆ ನೀವೀಗ ನೋಡ್ತಿದ್ದೀರಲ್ಲ ಪ್ಲೇಸ್ ದೇವಸ್ಥಾನ ಹಿಂಭಾಗ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಆದರೂ ಸ್ವಲ್ಪ ನಿಮಗೋಸ್ಕರ ತೆಕ್ಕೊಂಡು ಬಂದಿದ್ದೀನಿ. ತುಂಬ ಖುಷಿಯಾಯಿತು ದೇವ್ರನ್ನ ನೋಡಿದಾಗ. ಅಮ್ಮನವ್ರಂತೂ ತುಂಬ ಮುದ್ದಾಗಿದ್ದರು. ಅದಾದಮೇಲೆ ನಾನು ಬಂದಿದ್ದು ಬೋಟಿಂಗಿಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಚಿಕ್ಕ ಮಕ್ಕಳಂತೆ ವಯಸ್ಸಾದವರೆಲ್ಲ ಆಯಾ ಒಂದು ಕನ್ನಡ ಹಾಡಿಗೆ ಹೆಜ್ಜೆ ಹಾಕೋದಿತ್ತಲ್ಲ, ನಿಜವಾಗ್ಲೂ ಸಖತ್ತಾಗಿತ್ತು. ಏನು ನಮ್ಮ ಸುದೀಪ್ ಸರ್ ಮಸ್ತ್ ಲೈಕ ಅನ್ನೋ ಸಾಂಗಿಗಂತೂ ಎಲ್ಲರೂ ಡ್ಯಾನ್ಸ್ ಮಾಡಿದರು. ಆ ಸಾಂಗ್ಗೆ ಒಂಥರ ಹಾಗೆ ಎಲ್ಲನೂ ಕುಣಿಸ್ತು ಅನಿಸುತ್ತೆ. ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಖುಷಿ ಆಯಿತು ನನಗಂತೂ. ಏಕೆಂದರೆ 60 ವರ್ಷ ದಾಟಾದ್ಮೇಲೆ ಎಲ್ಲರೂ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ. ಹೌದು, ನನಗೂ ಕೂಡ ಅದೇ ಅನ್ನಿಸ್ತು. ಹಾಗೆ ತುಂಬಾ ಇಷ್ಟ ಆಯಿತು ನನಗೆ. ನಮ್ಮ ಕನ್ನಡದ ಸಾಂಗಿಗೆ ನಾನೊಂದೆರಡು ಸ್ಟೆಪ್ ಹಾಕಿದ್ದಿದೆಯಲ್ಲ, ಅದಂತೂ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಹಾಗೆ ನೀವೀಗ ನೋಡ್ತಿದ್ದೀರಲ್ಲ ಈ ಒಂದು ಪ್ಲೇಸು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಅದೇ ನೈಟಲ್ಲಿ ಬೋಟ್ ಜರ್ನಿ ಇದೆಯಲ್ಲ, ನಿಜವಾಗ್ಲೂ ಮನಸ್ಸಿನ ಖುಷಿಯ ಜೊತೆಗೆ ನೆಮ್ಮದಿಯ ತಾಣ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆಂದರೆ ಬೋಟಿಂಗ್ ಹೋಗೋದೇ ಒಂದು ಚೆಂದ, ಅದರಲ್ಲೂ ಲೈಟ್ ಬೋಟಿಂಗ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. 2 ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಜಾಗ ಇದು. ಈಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ದೊಡ್ಡ ದೊಡ್ಡ ಕ್ರೂಸರ್ ಹಡಗುಗಳೆಲ್ಲ ಬಂದು ನಿಲ್ಲುವಂತಹ ಜಾಗ ಇದು.
ನೋಡೋದೇ ಒಂಥರ ಚೆನ್ನಾಗಿತ್ತು. ನೈಟ್ ಹೊತ್ತು ಹೋಗೋದಕ್ಕಿಂತ ಸ್ವಲ್ಪ ಕತ್ಲೆ ಆಗೋಕ್ಕೆ ಮುಂಚೆ ಹೋಗಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೇನೋ ಅಂತ ನನಗೆ ಅನ್ನಿಸ್ತು. ಆದರೂ ನೈಟ್ ಜರ್ನಿ ಬೋಟಿಂಗಲ್ಲಂತೂ ತುಂಬಾ ಚೆನ್ನಾಗಿತ್ತು. ನೀವೀಗ ನೋಡ್ತಿದ್ದೀರಲ್ಲ, ಒಂದು ಬೋಟು ಸುಮಾರು ಉದ್ದ ಇತ್ತು. ಅಲ್ಲಿ ಎಷ್ಟೊಂದು ಅಂತಸ್ತುಗಳು ಆ ಒಂದು ಬೋಟಲ್ಲಿ ವಸ್ತುಗಳನ್ನ ಇಡುವಂತಹ ಇದು ಅದೆಲ್ಲ ನೋಡಿದಾಗ ನನಗೆ ಫಸ್ಟ್ ಟೈಮ್ ಈ ಥರ ಅನುಭವ ಆಗಿದ್ದು. ಹಾಗೆ ಸಣ್ಣ ಪುಟ್ಟ ಬೋಟ್ಗಳು ಕೂಡ ಲೈಟಿಂಗ್ ಹಾಕ್ಕೊಂಡು ಡಿಜೆ ಮ್ಯೂಸಿಕ್ ಹಾಕ್ಕೊಂಡು ಓಡಾಡೋದು ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆಲ್ಲೋ ಒಂದು ಕಡೆ ಅನಿಸುತ್ತೆ. ನಮಗೂ ಆಗಾಗ ಈ ಥರದ ಒಂದು ಅನುಭವಗಳು, ಈ ಥರದ ಒಂದು ರಿಲ್ಯಾಕ್ಸ್ಮೆಂಟು ಖಂಡಿತ ಮನಸ್ಸಿಗೆ ಬೇಕೇ ಬೇಕು ಅಂತ ಖಂಡಿತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ಒಂದು ಜೀವನದ ಜೊತೆ ನಾವು ಜಂಜಾಟದ ಜೊತೆ ಕಳೀತಾ ಹೋಗಿರ್ತೀವಿ. ಹಾಗೆ ಆವಾಗವಾಗ ಈ ಥರ ಔಟಿಂಗ್ ಬಂದಾಗ ಫ್ಯಾಮಿಲಿ ಜೊತೆ ಈ ಥರ ಒಂದು ಲೊಕೇಶನ್ಗೆ ಬಂದಾಗ ಎಲ್ಲ ಒಂದು ಕಡೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನನಗನ್ನಿಸ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಅದು ಮರೆಯೋಕ್ಕೆ ಆಗಲ್ಲ. ಲೈಫಲ್ಲಿ ಇದೊಂದು ಒಳ್ಳೆಯ ಅನುಭವ ಅಂತ ನನಗನ್ನಿಸ್ತು. ಆ ಒಂದು ಅನುಭವನೇ ಒಂಥರ ಸುಂದರವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನಾವು ಕೇರಳದಲ್ಲಿ ಆ ಬೋಟಿಂಗ್ ಆದಮೇಲೆ ಶಂಕರಾಚಾರ್ಯರು ಹುಟ್ಟಿದಂತಹ ಪ್ಲೇಸ್ನ ನೋಡಿದ್ವಿ. ಇದಂತೂ ತುಂಬ ಮಿರಾಕಲ್ ಅನ್ನಿಸ್ತು. ಯಾಕೆಂದರೆ ಶಂಕರಾಚಾರ್ಯರು ತನ್ನ ತಾಯಿಗಾಗಿ ಹರಿಯುವ ನದಿಯ ದಿಕ್ಕನ್ನೇ ಬದಲಿಸಿದಂತಹ ಜಾಗ ಇದು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇನೋವೇಷನ್ ಮಾಡಿದ್ದಾರೆ. ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಪೀಸ್ ಆಫ್ ಮೈಂಡಿಂದ ಕೂಡಿದಂತಹ ಜಾಗ ಇದು. ಆ ಒಂದು ನದಿ ಇದೆಯಲ್ಲ, ಆ ಒಂದು ತಾಯಿಗೋಸ್ಕರ ಶಂಕರಾಚಾರ್ಯರು ಆ ನದಿಯ ದಿಕ್ಕನ್ನು ಬದಲಾಯಿಸಿದೆಯಲ್ಲ, ಅದೇನೋ ಒಂಥರ ಚೆನ್ನಾಗಿತ್ತು ಅನಿಸ್ತು. ಏಕೆಂದರೆ ತನ್ನ ತಾಯಿ ಮನೆಗೆ ನೀರು ತರಕ್ಕೆ ಹೋದಾಗ ಸುಸ್ತಾಗಿ ಬಿದ್ದು ತಲೆ ಸುತ್ತು ಬಿದ್ದಂತಹದನ್ನು ಶಂಕರಾಚಾರ್ಯರು 8ನೇ ವಯಸ್ಸಿನಲ್ಲೇ ನೋಡಿದಾಗ ಅವರು ಆ ನದಿಯ ನೀರನ್ನು ತನ್ನ ಮನೆಯ ಹಿಂಭಾಗ ಪಕ್ಕ ಹರಿಯುವಂತೆ ಮಾಡಿದಂತಹ ಜಾಗ ಇದು. ಎಕ್ಸ್ಪೆಷಲಿ ತುಂಬ ಇತಿಹಾಸ ರೋಚನೀಯವಾಗಿತ್ತು. ಹಾಗೆ ತುಂಬ ಸತ್ಯವಾದಂತಹ ಇತಿಹಾಸ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗಿದ್ದು ಕೂಡ. ಅಮ್ಮನವ್ರು ಕೂಡ ತುಂಬಾ ಮುದ್ದಾಗಿದ್ದರು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಹಾಗೆ ದೇವ್ರಿಗೂ ಕೂಡ ಕೈ ಮುಗಿದು ನಾನು ಅಲ್ಲಿಂದ ಹೊರಡ್ತಿದ್ದೀನಿ. ನೆಕ್ಸ್ಟು ಇನ್ನೊಂದು ಪ್ಲೇಸ್ ಇದೆ, ಅದು ಕೂಡ ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಒಳಗಡೆ ಒಂದು 10 ನಿಮಿಷ ಧ್ಯಾನ ಮಾಡಿ ಈ ಒಂದು ದೇವಸ್ಥಾನವನ್ನು ನೋಡಿದ್ದು ತುಂಬಾ ಮನಸ್ಸಿಗೆ ಖುಷಿ ಆಯಿತು. ಹಾಗೆ ನೀವೀಗ ನೋಡ್ತಿದ್ದೀರಲ್ಲ, ಇದೇ ಆ ನದಿ. ಆ ಕಡೆ ಹಿಂಭಾಗ ಏನು ಕಾಣಿಸ್ತಿದೆ, ಆ ಕಡೆ ಹರಿಯುವಂತಹ ನದಿಯನ್ನು ಶಂಕರಾಚಾರ್ಯರು ಹುಟ್ಟಿದಂತಹ ಮನೆಯ ಪಕ್ಕದಲ್ಲಿ ಹರಿಯುವಂತೆ ಮಾಡಿರುವಂತಹ ಒಂದು ನದಿ. ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಕೂಡ. ಹಾಗೆ ನೀವೆಲ್ಲ ನೋಡ್ತಿದ್ದೀರ, ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನವನ್ನು ನೋಡಿದ್ದೇ ಒಂಥರ ನಮ್ಮ ಸೌಭಾಗ್ಯ ಅಂತ ಅನ್ನಿಸ್ತು. ಶಿವನ ದೇವಸ್ಥಾನ ಅದಾದಮೇಲೆ ನಾವು ನೋಡಿದಂಥವು. ಹಾಗೆ ಆಯುರ್ವೇದದ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಒಂದೊಂದು ಎಕ್ಸ್ಪ್ಲೇಷನ್ ಕೊಟ್ಟರು. ತುಂಬಾ ಸತ್ಯ ಅನ್ನಿಸ್ತು. ನಾವು ಇಂಗ್ಲೀಷ್ ಮೆಡಿಸನ್ಗೆ ಅಡಿಕ್ಟ್ ಆಗಿರ್ತೀವಿ, ಆದರೆ ಆಯುರ್ವೇದಕ್ಕೆ ತುಂಬಾ ದೊಡ್ಡ ಇತಿಹಾಸ ಇದೆ. ಅದೆಲ್ಲೋ ಒಂದು ಕಡೆ ಆಯುರ್ವೇದದ ಸೈಡ್ ಎಫೆಕ್ಟ್ ಇರಲ್ಲ, ಆದರೂ ಕೂಡ ಅದ್ರ ಬಗ್ಗೆ ತುಂಬ ತಿಳ್ಕೊಂಡ್ವಿ ಅನ್ನೋದೊಂದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಡ್ಯಾಮ್ ಕೂಡ ನೋಡಿದ್ವಿ, ಹಿರೇಕಲ್ ಡ್ಯಾಮ್ ಅಂತ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಸೌಂದರ್ಯ ಜೊತೆಗೆ ಆ ಪ್ರಕೃತಿಯ ಸೌಂದರ್ಯ, ಆ ಡ್ಯಾಮು ಅದೊಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೆ ರೇಷ್ಮೆ ಹೇಗೆ ನೇಯ್ತಾರೆ ಅನ್ನೋದು ಕೂಡ ನೋಡ್ಕೊಂಡು ಬಂದೆ. ಅಲ್ಲಿಂದ ನಾನು ಬಂದಿದ್ದು ನೈಟ್ ಹೋಮ್ ಸ್ಟೇ. ತುಂಬಾ ಚೆನ್ನಾಗಿತ್ತು. ಹೋಮ್ ಸ್ಟೇ ಅಂತೂ ಸಕ್ಕತ್ತಾಗಿತ್ತು. ಅದಾದಮೇಲೆ ನಾವು ನೋಡಿದಂಥದ್ದು ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಇದು 200 years ಓಲ್ಡ್ ಬ್ರಿಡ್ಜ್ ಇದು ಬ್ರಿಟಿಷ್ನವ್ರು ಕಟ್ಟಿದಂತಹ ಫಾಲ್ಸ್ಗೆ, ಈ ಕಡೆಯಿಂದ ಆ ಕಡೆಗೆ ಹೋಗುವಂತಹ ಫಾಲ್ಸ್ಗೆ ಕಟ್ಟಿರೋವಂಥದ್ದು. ಈ ಬ್ರಿಡ್ಜು ತುಂಬ ವರ್ಷ ಹಳೆಯದಾಗಿದ್ರು. ಇವು ಕೂಡ ತುಂಬಾ ಚೆನ್ನಾಗಿದೆ. ಹಿಂಗೆ ನೋಡ್ತಿದ್ದೀರಲ್ಲ, ಈ ಒಂದು ಬ್ರಿಡ್ಜೇ ಒಂಥರ ಸಖತ್ತಾಗಿತ್ತು. ಹಾಗೆ ಫಾಲ್ಸಲ್ಲಿ ಕೂಡ ತುಂಬ ಮಳೆ ಇಲ್ದಿದ್ರೂ ಕೂಡ ಅಷ್ಟೊಂದು ನೀರು ಫೋರ್ಸಾಗಿ ಹರಿತಿರೋದು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬದ ಥರ ಇತ್ತು. ಹಾಗೆ ಅದಾದಮೇಲೆ ನಾವು ಬಂದಿದ್ದು ಟೀ ಎಸ್ಟೇಟು. ಮುನ್ನಾರಲ್ಲಂತೂ ಸ್ವರ್ಗ ಥರ ಇರೋದೇ ಟೀ ಎಸ್ಟೇಟು. ಅಲ್ಲಂತೂ ಫೋಟೋಶೂಟ್ ಮಾಡೋದು ಕಣ್ಣಿಗೆ ಮನಸ್ಸಿಗೆ ಹಬ್ಬನೇ ಅಂತ ಹೇಳ್ತೀನಿ. ಏಕೆಂದರೆ ಆ ಟೀ ಎಸ್ಟೇಟ್ ನೋಡೋದು ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಮಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ವೀಡಿಯೋಸ್ ಫೋಟೋಸ್ ಮಾಡೋದು ಅಷ್ಟೇ ಖುಷಿ ಕೊಡುತ್ತೆ. ಸೊ ಅದಾದಮೇಲೆ ನಾವು ಏನು ರೂಮಿಗೆ ಬಂದು ಸ್ಟೇ ಆಗಿ ಅಲ್ಲಿ ಹೋಮ್ ಸ್ಟೇ ಅಂತೂ ನಿಜವಾಗ್ಲೂ ಸಖತ್ತಾಗೇ ಇತ್ತು ಅಂತ ಹೇಳ್ಬೋದು. ಅಷ್ಟು ಪೀಸ್ ಆಫ್ ಮೈಂಡಿಂದ ಕೂಡಿದಂತಹ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿದ್ದು ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ಹಾಗೆ ಇನ್ನೊಂದು ಬೀಚ್ ಕೂಡ ನೋಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಜುಳಿ ಜುಳಿ ಹರಿಯುವ ನೀರಿನ ಶಬ್ದದ ಜೊತೆಗೆ ನಾವು ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಆ ಸೌಂಡನ್ನ ಕೇಳಿಸ್ಕೊಳ್ತಾ ಇರೋದಿದೆಯಲ್ಲ,
ಅದೊಂಥರ ಮನಸ್ಸಿಗೆ ಖುಷಿ ಆಯಿತು. ಅದಾದಮೇಲೆ ಒಂದು ಫಾಲ್ಸ್ ಕೂಡ ನೋಡಿದ್ವಿ, ಇದು ಇಳಕಲ್ ಫಾಲ್ಸು. ಈ ಫಾಲ್ಸ್ಗೆ ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿದೆ. ಈ ಫಾಲ್ಸ್ ನೋಡೋದೇ ಒಂಥರ ಮನಸ್ಸಿಗೆ ಖುಷಿ. ಆ ಸೌಂಡ್ ಇದೆಯಲ್ಲ ನಿಜವಾಗ್ಲೂ, ಎಸ್ಪೆಷಲಿ ನನಗೆ ಒಂದು ಫಾಲ್ಸ್ ಸೌಂಡು, ಹರಿಯುವ ನೀರಿನ ಸೌಂಡು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಒಂಥರ ಮ್ಯೂಸಿಕ್ ಎಫೆಕ್ಟ್ಸ್ ಅಂತ ನನಗನ್ನಿಸ್ತು. ಒಂಥರ ಚೆನ್ನಾಗಿತ್ತು. ತುಂಬ ಹೊತ್ತು ಅಲ್ಲೇ ಇದ್ವಿ, ಸಖತ್ ಖುಷಿ ಕೊಡ್ತು ಅಂತ ಹೇಳ್ಬೋದು. ಜುಳು ಜುಳು ಹರಿಯುವ ನೀರಿನ ನಾದಕ್ಕೆ ಮನಸೋಲದವರು ಅಂತ ಹೇಳ್ತಾರೆ. ಹೌದು, ಖಂಡಿತ ಈ ಒಂದು ನೀರಿನ ನಾದನೆ ಹಾಗೆ ಎಲ್ಲರನ್ನ ಗಮನವನ್ನು ಸೆಳೆಯುತ್ತೆ, ಎಲ್ಲರನ್ನ ತನ್ನತ್ತ ಸೆಳೆದು ಅಲ್ಲೇ ಬಚ್ಚಿಟ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ ನನಗನ್ನಿಸ್ತು. ಹಾಗೆ ಅಲ್ಲಿನ ನೇಚರ್ ಅಂತೂ ಒಂದು ಕೊಡಗು ಏನು ನೇಚರ್ ಇದೆ ಅದೇ ಥರ ಕೇರಳ ಕೂಡ ನೇಚರು ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನ ಒಂದು ಪ್ರಕೃತಿಯ ತಾಣವನ್ನು ನೋಡೋದು, ಹಾಗೆ ಅಲ್ಲಿ ತೆಂಗು, ಬಾಳೆ, ಅದ್ರ ಜೊತೆಗೆ ಸಖತ್ತಾಗಿರುವಂತಹ ಏಲಕ್ಕಿ, ಅದೆಲ್ಲ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಏಕೆಂದರೆ ನಮ್ಮ ಕಡೆ ಯಾವಾಗಲೂ ಕಾಂಕ್ರೀಟ್ ಕಾರ್ಡ್ ನೋಡಿ ನೋಡಿ ಬೇಜಾರಾದವ್ರಿಗೆ ಪ್ರಕೃತಿಯ ಮಧ್ಯದಲ್ಲಿ ಕಳೆದು ಹೋಗೋದು ಕೂಡ ಒಂಥರ ಚೆಂದ ಅನುಭವ ಅಂತ ನನಗನ್ಸುತ್ತೆ. ಅದರಲ್ಲೂ ಜೀಪ್ ರೈಡಿಂಗ್ ಇತ್ತಲ್ಲ, ಸೊ ಒಂದು 3-4 ಅವರ್ಸ್ ಜೀಪ್ ರೈಡಿಂಗ್ಗೆ ಒಂಥರ ಮಜಾ ಕೊಡುತ್ತೆ. ಏಕೆಂದರೆ ಇಲ್ಲಿ ಯಾವುದೇ ದೊಡ್ಡ ವೆಹಿಕಲ್ಗಳು ಹೋಗಲ್ಲ, ಚಿಕ್ಕ ಪುಟ್ಟ ರೋಡಲ್ಲಿ ಹೋಗಬೇಕಾಗಿರುವಂತಹದ್ದು. ಮುನ್ನಾರಲ್ಲಿ ತುಂಬಾ ಪ್ಲೇಸಸ್ ಇದೆ, ಖಂಡಿತ ಕವರ್ ಮಾಡ್ಕೊಳ್ಳಿ. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು, ನೋಡಲೇಬೇಕು ಅನಿಸಿದ್ದು ಜಟಾಯು ಪಾರ್ಕು. ಈ ಒಂದು ಜಟಾಯು ಪಾರ್ಕು ಸುಮಾರು ಸಲ ನಾನು ವೀಡಿಯೋಸ್, ಫೋಟೋಸ್ ಎಲ್ಲ ನೋಡಿದಾಗ ಹೋಗ್ಬೇಕಂತ ತುಂಬ ಕಾತುರತೆಯಿಂದ ಕಾದಂತಹ ಜಾಗ ಇದು. ಅಲ್ಲಿ ಆಲ್ಮೋಸ್ಟು 555 ರುಪೀಸ್ ಒಬ್ರಿಗೆ ಎಂಟ್ರಿ ಫೀಸ್ ಇರುತ್ತೆ. ನೀವು ನೋಡ್ತಿದ್ದೀರಲ್ಲ, ರೋಪ್ವೇನಲ್ಲಿ ಹೋಗಬೇಕು. ಯಪ್ಪ ಸಕ್ಕತ್ತಾಗೆ ಇತ್ತು ಅಂತ ಹೇಳ್ಬೋದು. ಒಂಥರ ರೋಪ್ವೇನಲ್ಲಿ ಹೋಗೋದೇ ಒಂಥರ ಚೆಂದ. ಇಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲುಗಳಾಗಲಿ ನೆಡ್ಕೊಂಡು ಹೋಗೋದಾಗಲಿ ಇಲ್ಲ. ಎಲ್ಲರೂ ಯಾರೇ ಹೋದರೂ ರೋಪ್ವೇನಲ್ಲೇ ಹೋಗಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ರೋಪ್ವೇನಲ್ಲಿ ಹೋಗೋ ಒಂದು ಖುಷಿ ಕೂಡ ಮಜಾ ಕೊಡುತ್ತೆ, ಒಂಥರ ಖುಷಿ ಆಗುತ್ತೆ. ಏನು ಸಣ್ಣ ಪುಟ್ಟ ದೊಡ್ಡ ವಯಸ್ಸಿನವ್ರು ಯಾರೇ ಆದರೂ ರೋಪ್ವೇನ ಹೋಗೋದು ಒಂಥರ ಚೆಂದ ಅನುಭವ ಅಂತ ನನಗನ್ನಿಸ್ತು. ಈಗ ನೋಡ್ತಿದ್ದೀರ ಇದೇ ಥರ ಒಂದು 6 ಮೆಂಬರ್ಸ್ ಒಂದು ಇದರಲ್ಲಿ ಹೋಗೋದಿದೆಯಲ್ಲ, ಆಹಾ ಒಂಥರ ಮನಸ್ಸು ಮಗುವಾಗಿ ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಖುಷಿಯ ಜೊತೆಗೆ ಅದರಲ್ಲೂ ನಮ್ಮವರು, ಫ್ಯಾಮಿಲಿಯವರು, ಫ್ರೆಂಡ್ಸ್ ಜೊತೆಗೆ ಹೆಜ್ಜೆ ಹಾಕೋದಿದೆಯಲ್ಲ, ನಿಜವಾಗ್ಲೂ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೆ ನಾವು ಮೇಲೆ ಹೋದಾಗ ಕಂಡಂತಹ ಈ ಒಂದು ದೃಶ್ಯ ಇದೆಯಲ್ಲ, ದೇವಸ್ಥಾನ ಇದೆಯಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವು ಆ ರಾಮನನ್ನು, ಸತ್ಯನಾರಾಯಣನನ್ನು ಒಂದು ರೀತಿಯಲ್ಲಿ ನೋಡೋದಿದೆಯಲ್ಲ, ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಅದು ಅನುಭವ ಕೂಡ ಅದು ನಾವು ಪಡ್ಕೊಂಡವ್ರಿಗೆ ಗೊತ್ತಿರುತ್ತೆ. ನೀವೀಗ ನೋಡ್ತಿದ್ರಲ್ಲ, ಇದು ಜಟಾಯು ಪಾರ್ಕ್ ಮೇಲ್ಗಡೆ ಅದು ಹೇಗೆ ಕಟ್ಟಿದ್ರು ನನಗಂತೂ ನಿಜವಾಗ್ಲೂ ಕ್ವಶನ್ ಮಾರ್ಕ್ ಅಂತ ಅನ್ನಿಸ್ತು. ಏಕೆಂದರೆ ನಿಜವಾಗ್ಲೂ ಕಲ್ಲಿನಲ್ಲೇ ಹಾಗೆ ಉದ್ಭವ ಆಗಿದೆಯೇನೋ ಅನ್ನೋ ರೀತಿಯಲ್ಲಿತ್ತು. ಅಲ್ಲಿ ಬೀಸೋ ಗಾಳಿ ಜೊತೆಗೆ ಮುಖ ಒಡ್ಡಿ ನಿಂತಾಗ ಅಲ್ಲಿಂದ ಬಂದಿದ್ದಂತಹ ಸುಸ್ತೆಲ್ಲ ಒಂದೇ ಕ್ಷಣ ಮಾಯ ಆದಂತಹ ಅನುಭವ ನನಗಾಯಿತು. ಆ ಒಂದು ಅನುಭವನೇ ಒಂದು ಒಳ್ಳೆ ರೀತಿಯಲ್ಲಿ ಎಷ್ಟು ಚೆಂದ ಇತ್ತು ಅಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಆ ಒಂದು ಮೇಲ್ಗಡೆ ಹೋಗಿ ನಿಂತಾಗ ಸುತ್ತ ಕಾಣುವ ಹಚ್ಚ ಹಸಿರಿನ ಪ್ರಕೃತಿಯನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ, ಮನಸ್ಸಿನ ಖುಷಿಯ ಜೊತೆಗೆ ಆ ಒಂದು ದೇವಸ್ಥಾನವನ್ನು ನೋಡಿ ದೇವರ ಬ್ಲೆಸ್ಸಿಂಗ್ನ ಜೊತೆಗೆ ಆ ಒಂದು ಜಟಾಯು ಪಾರ್ಕ್, ಆ ಒಂದು ಸ್ಟ್ಯಾಚುಸ್ ಇದೆಯಲ್ಲ, ಅದು ನೋಡೋದೇ ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಯಾವ ಥರ ವರ್ಡ್ಸ್ ಹೇಳೋದು, ಯಾವ ಥರ ವರ್ಣನೆ ಮಾಡೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಒಂದು ಪ್ಲೇಸು. ತುಂಬಾ ಖುಷಿ ಕೊಡುತ್ತೆ. ಖಂಡಿತ ವಿಸಿಟ್ ಮಾಡಲೇಬೇಕಾದಂತಹ ಜಾಗ ಇದು. ಖಂಡಿತ ನನ್ನ ಫ್ರೆಂಡ್ಸ್ಗೆ, ನನ್ನ ಫಾಲೋವರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಖಂಡಿತ ಕೇರಳಕ್ಕೆ ಹೋದರೆ ಮಿಸ್ ಮಾಡದೆ ಜಟಾಯು ಪಾರ್ಕ್ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಆದರೆ ನನ್ನ ಒಂದು ಸಜೆಷನ್ ಏನಂದರೆ, ಸ್ವಲ್ಪ ಮಳೆ ಇದ್ದಾಗ ಅಥವಾ ಚಳಿಗಾಲ ಇದ್ದಾಗ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಕೇರಳ ಬಿಸಿಲು ಸಖತ್ ಹಾಟ್ ವೆದರು. ಅದಕ್ಕೆ ಆದಷ್ಟು ವೆದರ್ನ ನೋಡ್ಕೊಂಡು ಹೋಗಿ. ನಾನು ಅದಾದಮೇಲೆ ನೋಡಿದಂತಹ ದೇವಸ್ಥಾನ
ತಿರುವನಂತಪುರಂನಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ಲೈಫಲ್ಲಿ ಎಲ್ಲರೂ ಒಮ್ಮೆ ಖಂಡಿತ ನೋಡಬೇಕಾದಂತಹ ದೇವಸ್ಥಾನ. ನೀವೀಗ ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರ. ಎಷ್ಟೊಂದು ಬಾಗಿಲುಗಳಿತ್ತು, ಎಷ್ಟೊಂದು ವಜ್ರವೈಢೂರ್ಯ ಚಿನ್ನ ಎಲ್ಲ ಸಿಕ್ಕಿದಂತಹ ಜಾಗ. ಇದ್ರ ಬಗ್ಗೆ ಸುಮಾರು ಇತಿಹಾಸಗಳಿದೆ. ನಾನಿಲ್ಲಿ ಇತಿಹಾಸ ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ, ಏಕೆಂದರೆ ಇದು ಒಂದೊಂದು ದೇವಸ್ಥಾನದ ವಿಡಿಯೋ ಮಾಡಿದಾಗ ಅದರ ಸಂಪೂರ್ಣ ವಿವರಗಳ ಜೊತೆಗೆ ನಾನು ದೇವಸ್ಥಾನದ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಇದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಯಾವುದೇ ರೀತಿಯ ಫೋನ್ ಅಲೌಡ್ ಇರಲಿಲ್ಲ. ಹೊರಗಡೆಯ ಭಾಗವನ್ನು ಅಷ್ಟೇ ತೋರಿಸ್ಲಿಕ್ಕಾಗಿದ್ದು. ಖಂಡಿತ ತುಂಬಾ ಸತ್ಯವಾದಂತಹ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಹೋದರೆ ಒಂದು ಒಳ್ಳೆ ಅನುಭವ ಆಗುತ್ತೆ. ದೇವ್ರ ಮುಂದೆ ನಿಂತಾಗ ಮೈ ರೋಮವೆಲ್ಲ ಎದ್ದು ಅದೊಂಥರ ಸಖತ್ ಅನುಭವನೇ, ಒಂಥರ ಚಂದ ಅನುಭವ ಅಂತ ನನಗನ್ನಿಸ್ತು. ಅದ್ರ ಮುಂದೆ ಇರೋ ಕಲ್ಯಾಣಿ ನಾವು ಬೆಳಗ್ಗೆ 3:30 ಹೋಗಿದ್ದು. ಸೊ ಬೆಳಗಿನ ಜಾವದ ದರ್ಶನ ಜಸ್ಟ್ 5 ನಿಮಿಷ ಕೂಡ ಇಲ್ಲ, ಗಂಟೆಗಟ್ಟಲೆ ಸಾಲು ಸರ್ದಿನಲ್ಲಿ ಕಾದು ದೇವ್ರನ್ನ ನೋಡೋ ಅಂತಹ ಕಷ್ಟದಲ್ಲಿ ನೋಡೋ ಅಂತಹದ್ದು. ಆದರೆ ನನಗೆ ಎಕ್ಸ್ಪೆಷಲಿ ಈ ಸಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಜಸ್ಟ್ 5 ನಿಮಿಷದಲ್ಲಿ ದರ್ಶನ ಆಗ್ತಿದೆ ಅಂದರೆ ಏನೋ ಒಂದು ಕಡೆ ನಾನೆಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ನೇನೋ ಅಂತ ಅನಿಸ್ತು. ಅದಾದಮೇಲೆ ನಾನು ಬಂದಿದ್ದು ಆತ್ಕಲ್ ಭಗವತಿ ದೇವಸ್ಥಾನ. ನೀವೀಗ ನೋಡ್ತಿದ್ದೀರಲ್ಲ, ಅಮ್ಮನವ್ರನ್ನ ನೋಡೋದು ಕೇರಳದಲ್ಲಿರುವಂತಹ ಹೆಣ್ಣು ದೇವಸ್ಥಾನದ ಭಗವತಿ ದೇವಸ್ಥಾನಗಳನ್ನು ನೋಡೋದು ಅದೊಂದು ಮಿರಾಕಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಒಂದು ಶಕ್ತಿಯುತವಾದ ದೇವಸ್ಥಾನಗಳು. ಖಂಡಿತ ಭಗವತಿ ಅಮ್ಮನವ್ರನ್ನ ದೇವಸ್ಥಾನವನ್ನು ಮಾಡ್ಕೊಂಡು ಬನ್ನಿ, ದರ್ಶನ ಮಾಡ್ಕೊಂಡು ಬನ್ನಿ, ಕಷ್ಟ ಕಳೆಯುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಬಂದಿದ್ದು ಕೋವಲಂ ಬೀಚು. ಇದು ನೋಡ್ತಿದ್ದೀರಲ್ಲ, ನನಗೆ ಬೀಚ್ ಅಂದ್ರೆ ಮೊದಲೇ ಸಖತ್ ಇಷ್ಟ. ಬೀಚ್ಗೆ ಹೋಗಲೇಬೇಕು ಅಂತ ಬಂದಂತಹ ಈ ಒಂದು ಸ್ಥಳ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ. ಎಕ್ಸ್ಪೆಷಲಿ ಅಲೆಗಳ ಸದ್ದು, ಆ ಸಮುದ್ರವನ್ನು ನೋಡೋದೇ ಕಣ್ಣಿಗೆ ಹಬ್ಬದಂತಿತ್ತು. ನನಗೆ ಮನಸ್ಸಿಗೆ ತುಂಬ ಖುಷಿಯಾಗುವಂತಹ ಜಾಗ ಯಾವುದಪ್ಪ ಅಂದರೆ ಸಮುದ್ರ ಅಂತ ಹೇಳ್ತೀನಿ. ಆ ಒಂದು ಸಮುದ್ರವನ್ನು ನೋಡ್ಕೊಳ್ತಾ ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡು ಮೈ ಮರೆತುಬಿಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ. ನೀವಿಲ್ಲಿ ನೋಡ್ತಿದ್ದೀರಾ, ಸ್ವರ್ಗ ಅನ್ನೋ ಥರ ಫೀಲ್ ಕೊಡುತ್ತೆ. ಯಾಕೆಂದರೆ ಈ ಬೀಚೇ ಹಾಗೆ, ಈ ಸಮುದ್ರನೇ ಹಾಗೆ ಎಷ್ಟೋ ನೋವುಗಳನ್ನ ಮರೆಸುತ್ತೆ, ಎಷ್ಟೋ ಖುಷಿಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಎಷ್ಟೇ ದೊಡ್ಡವರಾದರೂ ಮಕ್ಕಳಾಗಿ ಕುಂದಾಡುವಂತಹ ಜಾಗ ಇದು ಕೂಡ ಹೌದು. ನೀವೀಗ ನೋಡ್ತಿದ್ದೀರಾ, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಕೋವಲಂ ಬೀಚಲ್ಲಂತೂ. ಆ ಒಂದು ಸೂರ್ಯ ಬೆಳಗ್ಗೆ ಉದಯಿಸುವ ಸೂರ್ಯನನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬದಂತಿತ್ತು. ಒಂದಷ್ಟು ವೀಡಿಯೋಗಳು ಮಿಸ್ ಆಗೋಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ಪರ್ಸ್ನಲಿ ಶಿವ ಅಂದರೆ ಇಷ್ಟ. ಈ ಒಂದು ಪ್ಲೇಸ್ಗೆ ಹೋಗಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಈ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಆಜಿಮಾಲಾ ಶಿವ ಟೆಂಪಲ್. ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಖಂಡಿತ ಮಿಸ್ ಮಾಡದೆ ಒಮ್ಮೆ ಆಜಿಮಾಲಾ ಶಿವ ಟೆಂಪಲ್ಗೆ ಹೋಗಿ ಬನ್ನಿ. ಆ ಸಮುದ್ರದ ಒಂದು ದಂಡೆ ಮೇಲೆ ಆಜಿಮಾಲಾ ಶಿವ ಟೆಂಪಲನ್ನು ಕಟ್ಟಿದ್ದಾರೆ. ಅದ್ರ ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಅಲೌಡ್ ಇಲ್ಲ, ಬಟ್ ಒಳಗಡೆ ತುಂಬಾ ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿರುವಂತಹ ಒಂದು ಸ್ಟ್ಯಾಚ್ಯೂಸ್ಗಳೆಲ್ಲ ಇದೆ. ಖಂಡಿತ ಅದನ್ನೆಲ್ಲ ಒಮ್ಮೆ ನೋಡಲೇಬೇಕು. ಕೆತ್ತನೆಗಳು ಹೇಗಿದೆ ಅಂದರೆ ನಿಜವಾಗ್ಲೂ ಅದು ನೋಡ್ತಾ ಇದ್ದರೆ ಮೈಯೇ ಮರೆಸುತ್ತೆ, ಅಷ್ಟು ಚೆನ್ನಾಗಿರುವಂತಹ ಒಂದು ಸ್ಥಳ ಇದು. ನನಗೆ ಎಕ್ಸ್ಪೆಷಲಿ ಶಿವ ಅಂದರೆ ತುಂಬಾ ಇಷ್ಟ, ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅವರನ್ನು ನೋಡ್ತಾ ನಾವೇ ಮೈ ಮರೆತುಬಿಡ್ತೀವಿ. ಆ ಒಂದು ದೇವ್ರ ಮುಂದೆ ನಿಂತಾಗ ಆ ಒಂದು ಎಕ್ಸ್ಪೆಷಲಿ ಈ ಸ್ಟ್ಯಾಚ್ಯೂನೇ ಒಂದು ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ, ಕಟ್ಟಿದ್ದಾರೆ. ಅದು ಮೈ ರೋಮ ನಿಲ್ಲುತ್ತೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಅದು ನೋಡ್ತಾ ನಮ್ಮನ್ನು ನಾವೇ ಮರಿತೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಈ ಒಂದು ಪ್ಲೇಸು. ಖಂಡಿತ ಕೇರಳಕ್ಕೆ ಹೋದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಯಾಕೆಂದರೆ ಸಮುದ್ರದ ಜೊತೆಗೆ ದೇವರ ಬ್ಲೆಸ್ಸಿಂಗ್ನೂ ಕೂಡ ಸಿಗುತ್ತೆ. ಸಮುದ್ರದ ಜೊತೆಗೆ ಆಟ ಆಡ್ತಾ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಈ ಪ್ಲೇಸಿಂದ ನಾವು ಹೊರಡ್ಬೋದು. ನೀವೇ ನೋಡ್ತಿದ್ದೀರಾ, ಎಷ್ಟು ಸಲ ನೋಡಿದ್ರೂ ಬೇಜಾರು ಆಗ್ದಲೇ ಇರುವಂತಹ ಒಂದು ಜಾಗ ಅಂತ ನನಗೆ ಅನ್ನಿಸ್ತು. ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮುರುಡೇಶ್ವರ ಹೇಗೋ ಈ ಒಂದು ಕೇರಳದಲ್ಲಿ ಆಜಿಮಾಲಾ ಶಿವ ಟೆಂಪಲ್ ಆ ಥರ ಅನ್ನಿಸ್ತು. ಏಕೆಂದರೆ ಅದೇ ರೀತಿ ಅದೇ ಮಾದರಿಯಲ್ಲಿ ಅಂದರೆ ಅದೇ ಒಂದು ಸಮುದ್ರದ ದಂಡೆಯ ಮೇಲೆ ಕಟ್ಟಿರುವಂತಹ ದೇವಸ್ಥಾನ.
ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಖಂಡಿತ ಮಿಸ್ ಮಾಡದೆ ಹೋಗಿ ಬನ್ನಿ. ಹಾಗೆ ಬೋಟಿಂಗ್ ಕೂಡ ಇನ್ನೂ ಒಮ್ಮೆ ಬೋಟಿಂಗ್ ಕೂಡ ಇತ್ತು. ಹಾಗೆ ನದಿ ಹಾಗೂ ಸಮುದ್ರ ಸೇರುವಂತಹ ಜಾಗ ತುಂಬಾ ಚೆನ್ನಾಗಿತ್ತು. ನಮ್ಮವರೆಲ್ಲ ಬೋಟಿಂಗ್ ಮಾಡ್ತಿದ್ರು. ಹಾಗೆ ನಾನು ಕೂಡ ಅವ್ರನ್ನೆಲ್ಲ ವಿಡಿಯೋ ಮಾಡ್ತಾ ಬೋಟಿಂಗ್ ಹೋಗಿ ಬಂದೆ. ತುಂಬಾ ಚೆನ್ನಾಗಿತ್ತು. ಖಂಡಿತ ಮಿಸ್ ಮಾಡಿದೆ. ನೀವು ಕೂಡ ಯಾವಾಗಲೂ ಕೇರಳಕ್ಕೆ ಹೋದಾಗ ಈ ಒಂದು ಬೋಟಿಂಗ್ ಹೋದ್ರೇ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ನಮ್ಮ ಹೊನ್ನಾವರ ಆ ಥರ ಫೀಲ್ ಕೊಡುತ್ತೆ. ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಇದೇ ಥರದ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ಭಾವನೆ.